ನಾನು ಸುಂದರ್ ಮಾಸ್ತರ್, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಂಘಟ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದೇ ರೀತಿ ಉಡುಪಿ ಸಹಬಾಳ್ವೆಯಲ್ಲಿ ಸಹ ಸಂಚಾಲಕನಾಗಿ ಪ್ರಗತಿಪರ ಹೋರಾಟಗಳಲ್ಲಿ ಭಾಗವಹಿಸಿ ಕೆಲಸ ಮಾಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಮುಸ್ಲಿಮರ ಆರಾಧನಾ ಸ್ಥಳಗಳನ್ನು ಕೆಡವುವುದು, ಮುಸ್ಲಿಮರ ಅಸ್ಮಿತೆಗೆ ಧಕ್ಕೆ ತರುವುದು, ಅವರ ಎಲ್ಲ ಚಟುವಟಿಕೆಗಳನ್ನು ನಿರ್ಬಂಧಿಸುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರೊಂದಿಗೆ ಈಗ ವಫ್ ಭೂಮಿಯನ್ನು ಕೂಡ ಕಬಳಿಸುವಂತ ಕೆಲಸ ಮಾಡ್ತಿದ್ದು ಇದು ಘೋರ ಅನ್ಯಾಯವಾಗಿದೆ. ಇಂತಹ ಒಂದು ಸರ್ಕಾರದಿಂದ ಬಹಳ ತರಾತುರಿಯಿಂದ ಅದನ್ನು ಜಾರಿ ತರಲು ಈಗಾಗಲೇ ಅವರು ಸಂಸತ್ನಲ್ಲಿ ಅನುಮೋದನೆ ಮಾಡಿ, ವಿರೋಧ ಪಕ್ಷಗಳು ಸಾಕಷ್ಟು ವಿರೋಧ ಮಾಡಿದರೂ ಕೂಡ ಅದನ್ನು ಲೆಕ್ಕಿಸದೆ ಅದನ್ನು ಜಾರಿ ಮಾಡಲಿಕ್ಕೆ ಹುನ್ನಾರದಲ್ಲಿದ್ದಾರೆ. ಈ ಬಗ್ಗೆ ಮುಸ್ಲಿಂ ಕಮಿಟಿಯವರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ದಾವೆಯನ್ನು ಹೂಡಿದ್ದಾರೆ. ಆದರೂ ಆ ದಾವೆಗೆ ಈಗಾಗಲೇ ತಡೆಯನ್ನು ಮಾಡಿದ್ದಾರೆ. ಈ ವಕ್ಫ್ ಭೂಮಿ ನಿಜವಾಗಿ ಒಂದು ಧಾರ್ಮಿಕ ಆಚರಣೆಗೆ ನೀಡುವಂತ ಭೂಮಿಯಾಗಿದೆ. ಅಂತಹ ಒಂದು ಭೂಮಿಯನ್ನು ಇವರು ಅದನ್ನು ಕಬಳಿಸುವಂತ, ಅಂದರೆ ಈ ಉದ್ಯಮದಾರರಿಗೆ ಮತ್ತು ಅವರವರ ಹಿತಾಸಕ್ತಿಗೆ ಬೇಕಾದ ರೀತಿಯಲ್ಲಿ ಬಳಸುವಂತ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಭೂಮಿಯನ್ನು ಉಳಿಸುವ ಬಗ್ಗೆ ಈಗಾಗಲೇ ದೇಶಾದ್ಯಂತ ವಕ್ಫ್ ಉಳಿಸಿ ಸಂವಿಧಾನ ರಕ್ಷಿಸಿ ಎಂಬ ಚಳವಳಿ ಎಲ್ಲ ಕಡೆಯಲ್ಲಿ ನಡೀತಾ ಇದೆ. ಇದೀಗ ಉಡುಪಿಯಲ್ಲಿ ಇದೇ ಮೇ 30ನೇ ತಾರೀಕು ದಿವಸ ಕ್ರಿಶ್ಚಿಯನ್ ಹೈಸ್ಕೂಲಿನ ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಪ್ರಗತಿಪರ ಚಳವಳಿಗಳು, ದಲಿತ ಸಂಘ ಸಮಿತಿ ಮತ್ತು ಮುಸ್ಲಿಂ ಒಕ್ಕೂಟ ಮತ್ತು ಸಹಬಾಳ್ವೆಯಲ್ಲಿ ಒಳಗೊಂಡಿರುವಂತಹ ಎಲ್ಲ ಪ್ರಗತಿಪರ ಸಂಘಟನೆಗಳು ಭಾಗಿಯಾಗ್ತಾ ಇದೆ. ಕೇವಲ ಇದು ಮುಸ್ಲಿಮರಿಗೆ ಸಂಬಂಧಪಟ್ಟದಲ್ಲ, ಒಂದು ವರ್ಗ, ಅಂದ್ರೆ ಸಂವಿಧಾನದಲ್ಲಿ ಏನು ಧಾರ್ಮಿಕ ಒಂದು ಶಕ್ತಿಯನ್ನು ನೀಡಿದೆ ಅದನ್ನು ಉಳಿಸುವ ಉದ್ದೇಶದಿಂದ ನಾವು ಈ ಹೋರಾಟವನ್ನು ಮಾಡ್ತಿದ್ದೇವೆ. ಆದ್ರಿಂದ ವಕ್ಫ್ ಉಳಿಸುವ ಮತ್ತು ಸಂವಿಧಾನ ರಕ್ಷಿಸುವ ಕೆಲಸ ಆಗಲೇಬೇಕು.